ನಮಸ್ಕಾರ. ರಾಮಾಯಣ ಯುದ್ಧ ಅಂದ್ರೆ ನಮಗೆಲ್ಲ ನೆನಪಾಗೋದು ಬಾಣಗಳು, ಗದೆಗಳು, ಮಹಾಪರಾಕ್ರಮ. ಆದ್ರೆ ಆ ಯುದ್ಧದಲ್ಲಿ ಒಂದ್ಸಲ ಬರೀ ಬಲದಿಂದಲ್ಲ, ಅದ್ಭುತವಾದ ಬುದ್ಧಿವಂತಿಕೆಯಿಂದ ಒಂದು ದೊಡ್ಡ ಸವಾಲನ್ನೇ ಬಗೆಹರಿಸಬೇಕಾಗಿ ಬಂತು. ಆ ಕತೆ ಏನದು? ಬನ್ನಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಒಬ್ಬ ರಾಕ್ಷಸನಿದ್ದಾನೆ. ಅವನು ಪ್ರಾಣ ಅವನ ದೇಹದಲ್ಲೇ ಇಲ್ಲ, ಬದಲಾಗಿ 5 ಬೇರೆ ಬೇರೆ ಕಡೆ ಇಟ್ಟಿರೋ ದೀಪಗಳಲ್ಲಿದೆ. ಅವನನ್ನ ಕೊಲ್ಬೇಕಂದ್ರೆ ಆ 5 ದೀಪಗಳನ್ನ ಒಂದೇ ಸರಿ ಆರಿಸ್ಬೇಕು. ಹೇಗ್ ಸಾಧ್ಯ ಇದು? ಇದೇ ಆ ದೊಡ್ಡ ಸವಾಲು. ಹನುಮಂತ ಇದನ್ನ ಹೇಗೆ ಎದುರಿಸ್ತಾ? ಅದೇ ಇವತ್ತಿನ ಕತೆ. ಸೊ ಕಥೆ ಶುರುವಾಗೋದೇ ಒಂದು ದೊಡ್ಡ ಟ್ವಿಸ್ಟ್ನಿಂದ. ಲಂಕಾ ಯುದ್ಧದಲ್ಲಿ ರಾವಣ ಸೋಲೋ ಹಂತಕ್ಕೆ ಬಂದಿರ್ತಾನೆ. ಆಗ ಅವನು ತನ್ನ ಕೊನೆಯ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾನೆ. ಅದೇ ಪಾತಾಳ ಲೋಕದ ಮಾಂತ್ರಿಕ ರಾಜನ ಸಹಾಯ ಕೇಳೋದು. ನೋಡಿ, ರಾವಣ ಹತಾಶನಾಗಿ ಪಾತಾಳದ ರಾಜ ಅಹಿರಾವಣನಿಗೆ ಕರೆ ಮಾಡ್ತಾನೆ. ಈ ಅಹಿರಾವಣ ಸಾಮಾನ್ಯನಲ್ಲ, ದೊಡ್ಡ ಮಾಯಾವಿ. ಅವನೇನ್ ಮಾಡ್ತಾನೆ ಅಂದ್ರೆ, ರಾಮನ ಬಣದಲ್ಲಿದ್ದ ವಿಭೀಷಣನ ವೇಷ ಹಾಕೊಂಡ್ ಬರ್ತಾನೆ. ರಾತ್ರಿ ಹೊತ್ತು ರಾಮ ಲಕ್ಷ್ಮಣರು ಮಲಗಿದ್ದಾಗ ಅವರನ್ನ ಹಾಗೆ ಅಪಹರಿಸ್ಕೊಂಡು ಪಾತಾಳ ಲೋಕಕ್ಕೆ ಹೋಗ್ಬಿಡ್ತಾನೆ. ಯಾಕೆ? ಕಾಳಿದೇವಿಗೆ ನರಬಲಿ ಕೊಡೋಕೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಲ್ವಾ? ಈ ಸುದ್ದಿ ಗೊತ್ತಾದ ತಕ್ಷಣ ಹನುಮಂತ ಪಾತಾಳ ಲೋಕಕ್ಕೆ ಹೊರಡ್ತಾನೆ, ರಾಮ ಲಕ್ಷ್ಮಣರನ್ನ ಹೇಗಾದ್ರೂ ಪಾರ್ ಮಾಡ್ಬೇಕು ಅಂತ. ಆದ್ರೆ ಅಲ್ಲಿ ಅವನ್ಗೆ ಅಹಿರಾವಣನನ್ನ ಎದುರಿಸೋದಕ್ಕಿಂತ ದೊಡ್ಡದಾದ ಒಂದು ಸೀಕ್ರೆಟ್ ಗೊತ್ತಾಗತ್ತೆ. ಸರಿ, ಏನದು ಸೀಕ್ರೆಟ್ ಅಂದ್ರೆ, ಅಹಿರಾವಣನನ್ನ ಕೊಲ್ಲೋದು ಅಸಾಧ್ಯವಾಗಿತ್ತು. ಯಾಕಂದ್ರೆ ಅವನ ಪ್ರಾಣ ಅವನ ಶರೀರದಲ್ಲೇ ಇರಲಿಲ್ಲ. ಬದಲಿಗೆ 5 ಬೇರೆ ಬೇರೆ ದಿಕ್ಕಲ್ಲಿಟ್ಟಿದ್ದ 5 ದೀಪಗಳಲ್ಲಿ ಬಂಧಿಯಾಗಿತ್ತು. ಅವನನ್ನ ಸಾಯಿಸ್ಬೇಕಂದ್ರೆ ಆ ದೀಪಗಳನ್ನ ಆರಿಸ್ಬೇಕಿತ್ತು. ಆದ್ರೆ ಇಲ್ಲೇ ಇತ್ತು ಅಸಲಿ ಟ್ವಿಸ್ಟ್. ಆ 5 ದೀಪಗಳನ್ನ ಆರಿಸ್ಬೇಕು, ಸರಿ, ಆದ್ರೆ ಎಲ್ಲವನ್ನೂ ಒಂದೇ ಕ್ಷಣದಲ್ಲಿ ಆರಿಸ್ಬೇಕಿತ್ತು. ಒಂದು ದೀಪ ಆರಿಸಿ ಇನ್ನೊಂದರತ್ರ ಹೋಗೋಷ್ಟರಲ್ಲಿ ಮೊದಲನೇ ದೀಪ ಮತ್ತೆ ಹತ್ಕೋತಿತ್ತು. ಈಗೇಳಿ, ಒಬ್ಬನೇ ವ್ಯಕ್ತಿ 5 ಕಡೆ ಒಂದೇ ಸರಿ ಇರೋಕ್ಕಾಗುತ್ತಾ? ಇದು ಅಸಾಧ್ಯದ ಮಾತು. ಹೀಗೆ ಒಂದು ಅಸಾಧ್ಯವಾದ ಸವಾಲು ಎದುರಿಗೆ ಬಂದಾಗ ಸಾಮಾನ್ಯ ಶಕ್ತಿ ಕೆಲಸಕ್ಕೆ ಬರಲ್ಲ. ಬೇಕಾಗೋದು ಒಂದು ದೈವಿ ಶಕ್ತಿ. ಇಲ್ಲೇ ಕಥೆಗೆ ಒಂದು ಅದ್ಭುತವಾದ ತಿರುವು ಸಿಗೋದು. ಈ ಅಸಾಧ್ಯವಾದ ಕೆಲಸವನ್ನ ಸಾಧಿಸಲೇಬೇಕು ಅಂತ ಹನುಮಂತ ಧ್ಯಾನಕ್ಕೆ ಕೂರ್ತಾನೆ. ಆಗ ಅವನಲ್ಲಿ ಒಂದು ಹೊಸ ಭಯಂಕರವಾದ ಶಕ್ತಿ ಜಾಗೃತವಾಗುತ್ತೆ. ಅದೇ ಪಂಚಮುಖಿ ಹನುಮಂತನ ರೂಪ. ಇದು ಕೇವಲ ಒಂದು ರೂಪಾಂತರ ಆಗಿರಲಿಲ್ಲ, ಬದಲಿಗೆ ಆ ಸಮಸ್ಯೆಗೆ ಇದ್ದ ಏಕೈಕ ಪರಿಹಾರವಾಗಿತ್ತು. ಹಾಗಿದ್ರೆ ಏನಿದು ಪಂಚಮುಖಿ ರೂಪ? ನೋಡಿ, ಪೂರ್ವ ದಿಕ್ಕಿಗೆ ಹನುಮಂತನ ಸ್ವಂತ ವಾನರ ಮುಖ, ಇದು ಶತ್ರುಗಳನ್ನ ನಾಶ ಮಾಡೋಕೆ. ದಕ್ಷಿಣಕ್ಕೆ ಉಗ್ರ ನರಸಿಂಹನ ಮುಖ, ಇದು ಭಯವನ್ನೇ ಓಡಿಸ್ಬಿಡುತ್ತೆ. ಪಶ್ಚಿಮಕ್ಕೆ ಗರುಡನ ಮುಖ, ಇದು ಎಲ್ಲ ಕೆಟ್ಟ ಶಕ್ತಿಗಳಿಂದ, ಮಾಟ ಮಂತ್ರಗಳಿಂದ ರಕ್ಷಣೆ ಕೊಡುತ್ತೆ. ಉತ್ತರಕ್ಕೆ ವರಾಹನ ಮುಖ, ಇದು ಸಮೃದ್ಧಿಯನ್ನ ತಂದುಕೊಡುತ್ತೆ. ಹಾಗೆ ಮೇಲ್ಮುಖವಾಗಿರೋದು ಹಯಗ್ರೀವನ ಮುಖ, ಇದು ಜ್ಞಾನ ಮತ್ತು ವಿದ್ಯೆಯ ಸಂಕೇತ. ಸೊ ಈಗ ಹನುಮಂತನಿಗೆ ಉಪಾಯ ಸಿಕ್ಕಿತ್ತು. 5 ದಿಕ್ಕು, 5 ದೀಪ, ಅದನ್ನ ಆರಿಸೋಕೆ 5 ಮುಖಗಳು. ಕಥೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. 5 ದೀಪಗಳು, 5 ದಿಕ್ಕುಗಳಲ್ಲಿ ಹಂಚಿಹೋಗಿದ್ದ ಅಹಿರಾವಣನ ಪ್ರಾಣ, ಎಲ್ಲವೂ ಒಂದೇ ಬಾರಿಗೆ ನಂದಿ ಹೋಗ್ಬೇಕಿತ್ತು. ಮತ್ತು ಹಾಗೇ ಆಯ್ತು. ಒಂದೇ ಕ್ಷಣದಲ್ಲಿ ಎಲ್ಲವೂ ನಂದಿ ಹೋದವು. ತನ್ನ ಪಂಚಮುಖಿ ರೂಪದಿಂದ ಹನುಮಂತ ಒಂದೇ ಉಸಿರಿಗೆ 5 ದಿಕ್ಕುಗಳಲ್ಲಿದ್ದ ದೀಪಗಳನ್ನ ಊದಿ ಆರಿಸಿಬಿಡ್ತಾನೆ. ದೀಪಗಳು ಆರಿದ ಮರುಕ್ಷಣವೇ ಅಹಿರಾವಣನ ಆಟ ಮುಗಿದುಹೋಗುತ್ತೆ. ನೋಡಿ, ಸರಿಯಾದ ಶಕ್ತಿ ಮತ್ತು ಯುಕ್ತಿ ಇದ್ರೆ ಅದೆಂತಹ ಅಸಾಧ್ಯವಾದ ಸಮಸ್ಯೆಯನ್ನಾದರೂ ಹೇಗೆ ಬಗೆಹರಿಸಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟಾದ್ಮೇಲೆ ಹನುಮಂತ ರಾಮ ಲಕ್ಷ್ಮಣರನ್ನ ಪಾತಾಳದಿಂದ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಮತ್ತೆ ಯುದ್ಧಭೂಮಿಯಲ್ಲಿ ಬಿಡ್ತಾನೆ. ಮಿಷನ್ ಕಂಪ್ಲೀಟ್. ಆದ್ರೆ ಈ ಕತೆ ಬರೀ ಒಬ್ಬ ರಾಕ್ಷಸನನ್ನ ಕೊಂದಿದ್ದಕ್ಕೆ ಮುಗಿಯಲ್ಲ. ಈ ಪಂಚಮುಖಿ ರೂಪದ ಪ್ರತಿಯೊಂದು ಮುಖದ ಹಿಂದೆ ಒಂದೊಂದು ಆಳವಾದ ಅರ್ಥವಿದೆ. ಏನದು ಅಂತ ಈಗ ನೋಡೋಣ. ಮೊದಲಿಗೆ ಪೂರ್ವ ದಿಕ್ಕಿನ ವಾನರ ಮುಖ, ಇದು ಹನುಮಂತನ ಮೂಲ ರೂಪ. ಇದು ಅವನ ಶುದ್ಧತೆ, ಭಕ್ತಿ ಮತ್ತೆ ಶತ್ರುಗಳನ್ನು ಸಂಹಾರ ಮಾಡೋ ಅವನ ಸಹಜ ಶಕ್ತಿಯನ್ನ ತೋರಿಸುತ್ತೆ. ಎರಡನೇದು ದಕ್ಷಿಣ ದಿಕ್ಕಿನ ನರಸಿಂಹ ಮುಖ, ಇದು ನಮ್ಮ ಮನಸ್ಸಲ್ಲಿರೋ ಎಲ್ಲ ತರದ ಭಯಗಳನ್ನ ಕಿತ್ತೆಸೆದು ಗೆಲುವನ್ನ ತಂದುಕೊಡುತ್ತೆ. ಇನ್ನು ಪಶ್ಚಿಮ ದಿಕ್ಕಿನ ಗರುಡ ಮುಖ, ಇದೊಂದು ರೀತಿ ಶಕ್ತಿಯುತವಾದ ರಕ್ಷಾ ಕವಚ ಇದ್ದ ಹಾಗೆ. ವಿಷ, ಮಾಟಮಂತ್ರ, ಕೆಟ್ಟ ದೃಷ್ಟಿ, ಹೀಗೆ ಎಲ್ಲದರಿಂದಲೂ ರಕ್ಷಣೆ ನೀಡುತ್ತೆ. ಉತ್ತರ ದಿಕ್ಕಿನ ವರಾಹ ಮುಖ, ಇದು ಐಶ್ವರ್ಯ ಮತ್ತು ಪ್ರಗತಿಯ ಸಂಕೇತ. ನಮ್ಮ ಜೀವನದಲ್ಲಿರೋ ಕತ್ತಲನ್ನ ದೂರ ಮಾಡಿ ಬೆಳಕನ್ನ, ಅಂದ್ರೆ ಸಮೃದ್ಧಿಯನ್ನ ತರುತ್ತೆ.
ಕೊನೆಯದಾಗಿ ಮೇಲ್ಮುಖವಾಗಿರೋ ಹಯಗ್ರೀವನ ಮುಖ. ಹಯಗ್ರೀವ ಅಂದ್ರೆ ಜ್ಞಾನದ ದೇವರು. ಹಾಗಾಗಿ ಈ ಮುಖ ವಿದ್ಯೆ, ಬುದ್ಧಿವಂತಿಕೆ ಮತ್ತು ಕಲಿಕೆಯ ಮೇಲೆ ನಮಗೆ ಹಿಡಿತ ಸಾಧಿಸಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಪಂಚಮುಖಿ ರೂಪ ಅನ್ನೋದು ಕೇವಲ ಒಂದು ಅವತಾರ ಅಲ್ಲ. ಇದು ಹನುಮಂತ ಕೇವಲ ಒಬ್ಬ ವೀರನಲ್ಲ, ಬದಲಿಗೆ ವಿಷ್ಣು, ಗರುಡ, ವರಾಹ ಹೀಗೆ ಅನೇಕ ದೈವಿ ಶಕ್ತಿಗಳ ಒಂದು ಅದ್ಭುತ ಸಂಗಮ ಅನ್ನೋದನ್ನ ತೋರಿಸುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಒಬ್ಬನೇ ಹೀರೋ ಒಂದೇ ಒಂದು ಅಸಾಧ್ಯವಾದ ಸವಾಲನ್ನ ಗೆಲ್ಲೋಕೆ ಇಷ್ಟೆಲ್ಲಾ ದೈವಿ ಶಕ್ತಿಗಳನ್ನ ತನ್ನೊಳಗೆ ಯಾಕೆ ತಂದ್ಕೊಳ್ಬೇಕಾಯ್ತು? ಬಹುಶಃ ಇದು ನಮ್ಗೆ ಒಂದು ಪಾಠ ಹೇಳುತ್ತೆ. ಜೀವನದಲ್ಲಿ ಬರುವ ದೊಡ್ಡ ಸವಾಲುಗಳನ್ನ ಎದುರಿಸೋಕೆ ಬರೀ ಶಕ್ತಿ ಒಂದೇ ಸಾಕಾಗಲ್ಲ. ಅದರ ಜೊತೆಗೆ ಧೈರ್ಯ, ಜ್ಞಾನ, ರಕ್ಷಣೆ, ಸಮೃದ್ಧಿ ಹೀಗೆ ಎಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರ ನಿಜವಾದ ಗೆಲುವು ಸಾಧ್ಯ.